ನನ್ನೆಲ್ಲ ಸರ್ವ ಮನಸ್ಸುಗಳಿಗೂ ನಮಸ್ತೆ. ಸರ್ವೇ ಜನೋ ಸುಖಿನೋ ಭವಂತು. ನಾನು ನಿಮ್ಮ ಯಶ್ ಮೋಟಿವೇಶನಲ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಹಲವಾರು ವಿಷಯಗಳನ್ನ ಈ ಹಣದ ಬಗ್ಗೆ ಮಾತಾಡಿದ್ದೀನಿ. ಸೊ ಇವತ್ತಿನ ಎಪಿಸೋಡ್ನಲ್ಲಿ ಹಣವನ್ನು ಪ್ರತಿನಿತ್ಯ ನಾವು ಉಪಯೋಗಿಸ್ಬೇಕಾದ್ರೆ ಯಾವ ರೀತಿ ಅದನ್ನೆಲ್ಲ ನಾವು ಮನಸ್ಸಲ್ಲಿ ಹೇಳ್ಕೊಂಡು ಆ್ಯಂಡ್ ನಮ್ಮ ಮೈಂಡ್ ಥಾಟ್ಸ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಾನೊಂದು ಸಣ್ಣ ನಿಮಗೆ ಕ್ಲಿಯರಾಗಿ ಅರ್ಥ ಆಗೋಗಿ ಸ್ವಲ್ಪ ಎಕ್ಸಾಂಪಲ್ನ ಕೊಟ್ಕೊಂಡು ಹೋಗ್ತಾ ಇರ್ತೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂದರೆ ಹಣನ ನಾವು ದಿನನಿತ್ಯ ಹೇಗೆ ನಾವು ಬಳಸಬೇಕು, ಯಾವ ರೀತಿ ನಾವು ಕೊರಗ್ತೀವಿ, ಯಾವ ರೀತಿ ಬೇರೆಯವ್ರಿಗೆ ಕೊಡುವಾಗ ಯಾವ ರೀತಿ ನಾವು ಟಾಕ್ ಅಬೌಟ್ ಮಾಡ್ತೀವಿ, ಸೊ ಯಾವ ರೀತಿ ಎಲ್ಲ ನಮ್ಮ ಜೀವನದ ಕತೆ ಇದ್ದಕ್ಕೂ ನಮ್ಮ ಸಣ್ಣ ಬೇಸಿಕಲಿ ನಾವು ಯಾವ ರೀತಿ ಹಣವನ್ನು ಉಪಯೋಗಿಸ್ತೀವಿ ಅನ್ನೋದ್ರ ಬಗ್ಗೆ ತುಂಬ ಅರ್ಥಗರ್ಭಿತವಾದಂತಹ ಈ ಎಪಿಸೋಡ್ ಆಗಿದೆ. ದಯವಿಟ್ಟು ವಿಡಿಯೋನ ಮಿಸ್ ಮಾಡ್ಕೋಬೇಡಿ, ಕೊನೆ ತನಕ ನೋಡಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಒಮ್ಮೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸ್ನೇಹಿತರೆ ಅಂತ ಹೇಳ್ತಾ, ಸ್ನೇಹಿತರೆ ನನಗೆ ಒಬ್ಬರು ಈ ಹಣದ ಬಗ್ಗೆ ಹೆಚ್ಚಿನದಾಗಿ ವಿಡಿಯೋ ಮಾಡ್ತಾ ಇರ್ತೀನಿ ನಾನು. ಸೊ ನನಗೆ ಒಬ್ಬರು ಕೇಳಿದ್ರು, ತುಂಬ ಜ್ಞಾನಿ ಉಳ್ಳವರು, ತುಂಬ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥವ್ರು. ಯಾವಾಗಲೂ ನಾವು ಸಾಮಾನ್ಯವಾಗಿ ಮಾತಾಡ್ತಾ ಇರ್ತೀವಿ, ನಾವು ಪ್ರಪಂಚದಲ್ಲಿ ಬರುವಾಗ ಏನೂ ತೊಗೊಂಡು ಹೋಗಲ್ಲ, ಹೋಗುವಾಗಲೂ ಕೂಡ ಏನೂ ತೊಗೊಂಡು ಹೋಗಲ್ಲ, ಇರ್ತಕ್ಕಂತಹದ್ದು 3 ದಿನದ ಬದುಕು. ಯಾಕೆ ಈ 3 ದಿನದ ಬದುಕಿಗೆ ಹಣಕ್ಕೆ ನಾವು ಏನಕ್ಕೆ ಇಷ್ಟೊಂದು ಸ್ಟ್ರಗಲ್ ಹಾಕಬೇಕು, ಯಾಕೆ ನಾವು ಹಣದಿಂದೆ ಹೋಗ್ತೀವಿ, ಯಾಕೆ ಇಷ್ಟೊಂದು ರಿಸ್ಕ್ ತೊಗೊಳ್ತೀವಿ ಇದಕ್ಕೋಸ್ಕರ ಅಂತ ನನಗೆ ಒಂದು ಕ್ವಶನ್ ಕೇಳಿದ್ರು. ಸೊ ಆ ಒಂದು ಕ್ವಶನ್ಗೆ ಎಲ್ಲದಕ್ಕೂ ಕೂಡ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಉತ್ತರ ಇರುತ್ತೆ. ಸೊ ಕೊನೆ ತನಕ ವಿಡಿಯೋ ನೋಡಿ ಸ್ನೇಹಿತರೆ. ಅವ್ರು ಕೇಳ್ತಿರ್ತಕ್ಕಂಥದ್ದು 99% ಸುಳ್ಳಿದೆ, 1% ನಿಜ ಇದೆ. ಯಾಕಂದರೆ 1% ನಿಜ ಇದೆ, 100% ಅಲ್ಲಿ ಸುಳ್ಳಿಲ್ಲ, 1% ನಿಜ ಇದೆ. ಸ್ನೇಹಿತರೆ, ನಾನೊಂದು ಎಕ್ಸಾಂಪಲ್ನ ಕೊಡ್ತೀನಿ. ಇವಾಗ ನಾವು ಒಂದೂವರೆ ಲಕ್ಷದಷ್ಟು ನೀವೊಂದು ಫೋನ್ ತೊಗೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. ಒಂದು ಫೋನ್ ತೊಗೊಂಡಿದ್ದೀರಾ, ಅದಕ್ಕೆ ನೀವು ಸಿಮ್ ಹಾಕಿಲ್ಲ ಅಂದರೆ ಅದು ಯೂಸ್ ಆಗುತ್ತಾ? ನೀವು ಅದನ್ನು ಯೂಸ್ ಮಾಡ್ತೀರಾ, ಉಪಯೋಗ ಮಾಡ್ತೀರಾ? ಅದು ಉಪಯೋಗಕ್ಕೆ ಬರುತ್ತಾ? 1.5 ಲಕ್ಷದ ಫೋನು, ಅದಕ್ಕೆ ನೀವು ಸಿಮ್ ಇಲ್ಲ ಅಂದರೆ ಅದು ಖಂಡಿತವಾಗಿ ಕೂಡ ಯೂಸಿಗೆ ಬರಲ್ಲ. ಸೊ ನೀವು ಆ ಸಿಮ್ ಕಾಣಿಸುತ್ತಾ? ಸಿಮ್ ಕಾಣಿಸಲ್ಲ. ಹಾಗೆ ನಮ್ಮ ಜೀವನ, ನಾವು ಇರ್ತಕ್ಕಂತಹ ಬದುಕು, ನಾವು ಬಂದಿರತಕ್ಕಂತಹದ್ದು ಇದು ಮೊಬೈಲ್ ಅಷ್ಟೇ. ಇದು ನಮ್ಮ ದೇಹ ಏನಿದೆ, ನಾವೇನೂ ತೊಗೊಂಡು ಬಂದಿಲ್ಲ, ಮೊಬೈಲ್ ಅಷ್ಟೇ. ಈ ಸಿಮ್ ಏನಿದೆ ಅದು ನಮ್ಮ ಪಾಪ ಪುಣ್ಯಗಳ ನಡುವೆ ಆ ಒಂದು ಆಸ್ತಿಯಾಗಿ ಅಡಿಕ್ಟ್ ಆಗಿಬಿಟ್ಟಿರುತ್ತೆ. ಸೊ ಅದು ಯಾರಿಗೂ ಕಾಣಲ್ಲ. ಅದಕ್ಕೆ ನಾವು ಬರುವಾಗ ಏನು ತೊಗೊಂಡು ಬಂದಿಲ್ಲ, ಹೋಗುವಾಗ ಏನು ತೊಗೊಂಡು ಹೋಗಿಲ್ಲ ಅಂತ ಹೇಳ್ತಾರೆ. ಸತ್ಯ ಅಲ್ಲಿ 1% ನಿಜ, 99% ಸುಳ್ಳು. ಯಾಕಂದರೆ ನಮ್ಮ ಪಾಪ ಕರ್ಮಗಳನ್ನೆಲ್ಲ ನಾವೆಲ್ಲ ಹೊತ್ಕೊಂಡು ಹೇಗೆ ಬಂದಿರ್ತೀವೋ ಅದನ್ನೆಲ್ಲವೂ ಕೂಡ ನಮ್ಮ ಆಸ್ತಿ ಅದು ಕಾಣಿಸ್ತಾ ಇರಲ್ಲ. ಜಸ್ಟ್ ನಾವು ಒಂದು ಫೋನ್ ಆಗಿ ಎಕ್ಸಿಕ್ಯೂಟ್ ಆಗಿರ್ತೀವಿ ಅಷ್ಟೇ. ಈ ಭೂಲೋಕದಲ್ಲಿ ನೋಡಿ ಸ್ನೇಹಿತರೆ, ಒಂದು ಮನುಷ್ಯ, ಒಂದು ಮಗು ಹುಟ್ಟಬೇಕಾದ್ರೆ ಅಳ್ತಾನೆ ಹುಟ್ಟೋದು. ಯಾವುದಾದ್ರೂ ಮಗು ನಗ್ತಾ ಹುಟ್ಟುತ್ತಾ ಅಥವಾ ಸುಮ್ಮನೆ ಹುಟ್ಟುತ್ತಾ? ಯಾಕಂದರೆ ಆಕಸ್ಮಿಕ ಸುಮ್ಮನೆ ಹುಟ್ಟಿದ್ದೆ, ಯಾಕಂದರೆ ನಮ್ಮ ಆತ್ಮಾಭಿವೃದ್ಧಿ ಎಲ್ಲವೂ ಕೂಡ ಕನೆಕ್ಟ್ ಆಗಿ ಈ ಪ್ರಪಂಚಕ್ಕೆ ಇದೆ ಅನ್ನೋ ಮಾತ್ರ ಮಕ್ಕಳು ಎಲ್ಲ ಓಪನ್ ಅಪ್ ಆಗಿ ನಾನು ಎಲ್ಲದಕ್ಕೂ ಕೂಡ ಸಿದ್ಧವಾಗಿದ್ದೀನಿ ಅಂತ ಕೆಲವೇ ಮಕ್ಕಳಷ್ಟೇ ಅಳಲ್ಲ, ಅದನ್ನು ಕೂಡ ಹೊಡೆದು ಅಳಿಸ್ತಾರೆ. ಯಾಕೆ ಅಂತ ಅಂದರೆ, ನೀನು ಮಾಡಿದಂತಹ ಈ ಭೂಲೋಕದಲ್ಲಿ ಬರ್ತಕ್ಕಂಥದ್ದು, ನಾವು ಮಾಡಿದ ಕರ್ಮಗಳನ್ನೆಲ್ಲ ಮತ್ತೆ ಅನುಭವಿಸ್ಲಿಕ್ಕೆ ಬಂದಿರ್ತೀವಿ. ನಿನ್ನ ಬಸ್ ಸ್ಟಾಪ್ ಬಂತು, ಅಲ್ಲಿ ಎದ್ದೇಳವ ಮಗನೆ ಅಂತ ಭಗವಂತ ಹೇಳಿಸ್ತಾ ಇರ್ತಾನೆ ನರ್ಕದಲ್ಲಿ. ನಾವೇನಾದರೂ ನಗ್ತೀವ? ಅಳ್ತೀವಿ ಅಲ್ವಾ? ಸೊ ಯಾರಾದರೂ ಖುಷಿ ಪಡ್ತಾ ಇರ್ತಾರಲ್ವ, ಮಗು ಅಳ್ತಾ ಇದೆ, ಮಗು ಅಳ್ತಿದೆ ಅಂತ ದುಃಖ ಪಡ್ತಿರ್ತಾರ? ಅಳ್ತಾ ಇರ್ತಾರೆ. ಸೊ ಹಾಗೆ ನಮ್ಮ ಜೀವನದಲ್ಲಿ ನಾವು ಏನನ್ನ ತಗೊಂಡು ಬಂದಿರ್ತೀವಿ ಅದನ್ನೆಲ್ಲ ಕರ್ಮವನ್ನು ಅನುಭವಿಸ್ಲಿಕ್ಕೆ ಎಲ್ಲವೂ ಕೂಡ ಪ್ರಿಪೇರ್ ಆಗಿ ಬಂದಿರ್ತೀವಿ. ಸೊ ಇದೆಷ್ಟು ಇಂಪಾಸಿಬಲ್ ಅಲ್ವಾ? ನಾವು ಎಷ್ಟು ಇದಾಗಿ ನಂಬಿಟ್ಟಿದ್ದೀವಲ್ವ ಸ್ನೇಹಿತರೆ. ನಮ್ಮ ಬ್ರೈನ್ ನೋಡಿ, ನಮಗೆ ಒಳಗಿದೆ ಬ್ರೈನ್, ನಮಗೆ ಕಾಣಿಸಲ್ಲ. ಬಟ್ ಆ ಬ್ರೈನ್ ನಮಗಿಲ್ಲ ಅಂತ ಅಂದರೆ ನಮಗೆ ಗೊತ್ತಾಗಲ್ಲ. ನಿಮ್ಮ ಹೆಸರೇನು ಅಂತ ಕೇಳಿದ್ರೆ ಗೊತ್ತಾಗಲ್ಲ, ಅಥವಾ ನಿಮ್ಮೂರಲ್ಲಿ, ನಿಮ್ಮ ಮನೆಯಲ್ಲಿ ಅಪ್ಪ ಅಂತ ಕೇಳಿದ್ರೆ ಗೊತ್ತಾಗಲ್ಲ. ನೀವು ಬಟ್ಟೆ ಹಾಕ್ಕೊಂಡಿದ್ದೀರಾ ಇಲ್ವಾ, ಅಥವಾ ನೀವು ಹೇಗೆ ಕೂತಿದ್ದೀರಾ, ನಿಜವಾಗ್ಲೂ ಗೊತ್ತಾಗಲ್ಲ. ಅದು ಎಷ್ಟು ಬದುಕು ವಿಸ್ಮಯ ಅಲ್ವಾ? ನಾವು ಅಂದ್ಕೊಬಿಟ್ಟಿರ್ತೀವಿ ನಾವು ಬದುಕಲ್ಲಿ ನಾವು ಏನನ್ನೂ ತೊಗೊಂಡು ಹೋಗಲ್ಲ, ಏನನ್ನೂ ನಾವು ಇಲ್ಲಿ ತೊಗೊಂಡು ಬಂದಿಲ್ಲ, ಹಾಗೆ ಏನನ್ನೂ ಕೂಡ ತೊಗೊಂಡು ಹೋಗಲ್ಲ ಅಂತ. ಹಾಗೆ ಭಗವಂತ ಎಲ್ಲವನ್ನ ಕೂಡ ಪ್ರಾರಬ್ಧ ಕರ್ಮಗಳನ್ನೆಲ್ಲವನ್ನ ನಾವು ಅನುಭವಿಸ್ತಾ ಇರ್ತೀವಿ. ಸ್ನೇಹಿತರೆ, ಇವಾಗ ಒಬ್ಬ ಮನುಷ್ಯ ಸತ್ತಾಗ
ಎಷ್ಟು ಜ್ಞಾನೋದಯ ಆಗ್ತದೆ ಅಲ್ವಾ. ಸೊ ಹಾಗೆ ಸಾಯೋ ಟೈಮಲ್ಲಿ ಇದಕ್ಕೊಂದು ಬೆಸ್ಟು ಒಂದು ಎಕ್ಸಾಂಪಲ್ನ ಕೊಡ್ತೀನಿ ಸ್ನೇಹಿತರೆ. ಐ ಮೀನ್ ಒಬ್ಬ ವ್ಯಕ್ತಿ ಎಂತ ಅಂದರೆ, ಈಗ ನನಗೊಂದು ಕ್ವಶನ್ ಕೇಳಿದ್ರು ಅಂತ ಹೇಳಿದೆ ಅಲ್ವಾ, 99% ಅದರಲ್ಲಿ ಸುಳ್ಳಿದೆ, 1% ನಿಜ ಇದೆ. ಅದಕ್ಕೊಂದು ಸಣ್ಣ ಎಕ್ಸಾಂಪಲ್ನ ಹೇಳ್ತೀನಿ ನಾನು ನಿಮಗೆ. ಒಂದು ಊರಲ್ಲಿ ಒಂದು ದೊಡ್ಡ ಶ್ರೀಮಂತ ಇರ್ತಾನೆ. ಅವನು ಇರ್ತಕ್ಕಂತಹ ಕಾರಿಲ್ಲ, ಇಲ್ಲದೆ ಇರ್ತಕ್ಕಂತಹ ಒಂದು ಬಂಗ್ಲೆ ಇಲ್ಲ, ಒಂದು ಆಭರಣ ಇಲ್ಲ, ಅಷ್ಟು ಶ್ರೀಮಂತ ಇರ್ತಾನೆ. ಪ್ರತಿಯೊಬ್ಬ ವ್ಯಕ್ತಿ ಕೂಡ ಸಾಯೋಕ್ಕಿಂತ ಮುಂಚೆ ಒಂದು 5 ಮಿನಿಟ್ ಜ್ಞಾನೋದಯ ಆಗುತ್ತಂತೆ. ಸೊ ಆ ಜ್ಞಾನೋದಯದ ಸಮಯದಲ್ಲಿ ಯಾರು ಒಂದು ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತಕ್ಕಂತಹ ನರ್ಕವನ್ನು ನಾವು ಅನುಭವಿಸ್ತೀವಂತೆ. ಪಿಕ್ಚರ್ ರೀತಿ ಎಲ್ಲವೂ ಕೂಡ ನಾವು ಮಾಡಿರ್ತಕ್ಕಂತಹ ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಕೂಡ ಆಲೋಚನೆಗೆ ಬರ್ತಾ ಇರುತ್ತೆ. ಆ ಭಗವಂತ ನಮ್ಮನ್ನು, ನಮ್ಮ ಆತ್ಮವನ್ನು ಕರ್ಕೊಳ್ಳೋದಕ್ಕಿಂತ ಮುಂಚೆ ಎಲ್ಲವೂ ಕೂಡ ಬರ್ತಾ ಇರುತ್ತೆ. ಆ ಸಮಯದಲ್ಲಿ ಒಬ್ಬ ಮಗ ಇರ್ತಾನೆ ಆ ಶ್ರೀಮಂತನಿಗೆ. ಆ ಮಗನಿಗೆ ತಂದೆ ಕಂಡ್ರೆ ತುಂಬಾ ಪ್ರೀತಿ, ಆ ತಂದೆಗೂ ಕೂಡ ಮಗನ ಕಂಡ್ರೆ ತುಂಬಾ ಪ್ರೀತಿ. ಅಳ್ತಾ ಇರ್ತಾರೆ ಇಬ್ಬರೂ. ಸಮಯದಲ್ಲಿ, ನೋಡಪ್ಪ ಮಗನೇ, ಈ ಆಸ್ತಿ ಎಲ್ಲ ನಾನು ಸಂಪಾದನೆ ಮಾಡಿದ್ದೀನಿ, ಇದೆಲ್ಲ ಅಷ್ಟರಲ್ಲೆಲ್ಲ ವಿಲ್ ಮಾಡಿ ಇಟ್ಟಿರ್ತಾನೆ ಆತ, ಇದೆಲ್ಲ ನಿನಗೆ ಸೇರತಕ್ಕದ್ದು. ನನಗೆ ಒಂದು ಆಸೆ ಇದೆ, ಇದನ್ನೆಲ್ಲ ನೀನು ಅನುಭವಿಸು. ನಾನು ಸಾಯಕ್ಕಿಂತ ನನಗೆ ತುಂಬ ಆಸೆ ಇದೆ, ಆ ಆಸೆ ನನಗೆ ನೆರವೇರಿಸ್ಕೊಡ್ತೀಯಾ, ಭಾಷೆ ಕೊಡು ನನಗೆ ಅಂತ ಆ ಶ್ರೀಮಂತ ವ್ಯಕ್ತಿ ಕೇಳ್ತಾನೆ. ಆ ಶ್ರೀಮಂತ ವ್ಯಕ್ತಿ, ಹೌದಪ್ಪ, ಖಂಡಿತವಾಗಿಯೂ ನಾನು ನೆರವೇರಿಸ್ಕೊಡ್ತೀನಿ, ಏನು ಆಸೆ ಹೇಳಪ್ಪ ಅಂತ ಕೇಳಿದಾಗ, ಮಗನೇ, ಇದನ್ನೆಲ್ಲ ನನಗೆ ಏನೂ ಬೇಡ, ಆಸ್ತಿನೆಲ್ಲ ಅನುಭವಿಸು. ನಾನು ಸಾಯಬೇಕಾದ್ರೆ ನನ್ನ ಶವ ಸಂಸ್ಕಾರ ಮಾಡ್ತಾರಲ್ಲ, ಆವಾಗ ನನಗೆ ಮಣ್ಣು ಹಾಕ್ತಾ ಇರ್ತಾರಲ್ಲ, ಆ ಸಮಯದಲ್ಲಿ ನನ್ನ ಹಳೆ ಚಪ್ಪಲಿನ ನನಗೆ ಕಾಲಿಗೆ ಹಾಕು ಅಂತ ಆ ವ್ಯಕ್ತಿ ಕೇಳ್ತಾನೆ. ಅದನ್ನು ಕೇಳಿ ನಗ್ತಾ, ಇಷ್ಟೇನಪ್ಪ, ನೀನೇನೋ ನನ್ನ ಕೇಳ್ತೀಯ ಅಂತ ಅಂದ್ಕೊಬಿಟ್ಟಿದ್ದೆ, ಖಂಡಿತವಾಗ್ಲೂ ನೆರವೇರಿಸ್ಕೊಡ್ತೀನಿ ಅಂತ ಹೇಳೋಷ್ಟರಲ್ಲಿ ಆತನ ಪ್ರಾಣ ಹೊರಟೋಗಿರುತ್ತೆ. ನಮ್ಮ ಸಂಸ್ಕಾರದಂತೆ ಹೇಗೆ ಶವ ಸಂಸ್ಕಾರ ಒಂದು ಸಂಸ್ಕಾರದಂತೆ ನಡೀತಾ ಇರಬೇಕು, ಆ ರೀತಿ ನಡೀತಾ ಇರುತ್ತೆ. ಪುರೋಹಿತರೆಲ್ಲ ಇರ್ತಾರೆ. ಆತನ ಮಣ್ಣು ಮಾಡಬೇಕಾದ್ರೆ ಪುರೋಹಿತರಿಗೆ ಆತನ ಮಗ ಹೇಳ್ತಾನೆ, ನೋಡಿ ಸ್ವಾಮಿ ಪುರೋಹಿತರೆ, ನನ್ನ ತಂದೆ ಆಸೆ ಕೊನೆಯಲ್ಲಿ ನನಗೊಂದು ಭಾಷೆ ತಗೊಂಡಿದ್ದಾರೆ, ಅವರು ಮಣ್ಣು ಮಾಡ್ತಾ ಇದ್ದೀರಲ್ವ, ಅವರ ಕಾಲಿಗೆ ನಾನು ಚಪ್ಪಲಿಯನ್ನು ಹಾಕಬೇಕು, ದಯವಿಟ್ಟು ಅವಕಾಶ ಮಾಡಿಕೊಡಿ ಅಂತ. ಏನಪ್ಪ ಮಾತಾಡ್ತಿದ್ಯಾ ನೀನು, ಏನು ಮಾತಾಡ್ತಿದ್ಯಾ, ಇದನ್ನೆಲ್ಲ ಹಾಕ್ತಕ್ಕಂಥದ್ದು ಸಂಪ್ರದಾಯದಲ್ಲೇ ಇಲ್ಲ, ಇದನ್ನೆಲ್ಲ ನೀನು ಹಾಕಲೇಬೇಕು ಅಂತ ಇದ್ದರೆ ನಾವು ಇದೆಲ್ಲ ಮಾಡೋದೆಲ್ಲ ಹೊರಟು ಹೋಗ್ಬಿಡ್ತೀವಿ ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಆ ಶ್ರೀಮಂತನ ಒಂದು ಆತ್ಮೀಯವಾದಂತಹ ಕ್ಲೋಸ್ ಸ್ನೇಹಿತ ಬರ್ತಾನೆ. ಅಷ್ಟರಲ್ಲಿ ಒಂದು ಪತ್ರವನ್ನು ತಗೊಂಡು ಬರ್ತಾನೆ. ನೋಡಪ್ಪ, ನಿನ್ನ ತಂದೆ ನನ್ನ ಶವ ಸಂಸ್ಕಾರ ಮಾಡಬೇಕಾದ್ರೆ ಇದನ್ನು ನನ್ನ ಮಗನಿಗೆ ಓದೋದಕ್ಕೆ ಕೊಡು ಅಂತ ಹೇಳ್ಬಿಟ್ಟು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಆತ ಕೊಡ್ತಾನೆ. ಕೊಟ್ಟಾಗ ಆತನಲ್ಲೇ ಬರೆದಿರ್ತಾನೆ ಆ ಲೆಟರಲ್ಲಿ, ನೋಡು ಮಗನೇ, ನಾನು ಈ ಆಸ್ತಿನೆಲ್ಲ ಒಂದು ಕೆಟ್ಟ ರೀತಿ, ಒಂದು ಎಲ್ಲವನ್ನ ಭ್ರಷ್ಟಾಚಾರ ಆಗಿರ್ಬೋದು, ಒಂದು ಕೆಟ್ಟ ರೀತಿ ಆಗಿರ್ಬೋದು, ಎಲ್ಲರಿಗೂ ಮೋಸ ಮಾಡಿ ಹಣವನ್ನು ನಾನು ಸಂಪಾದನೆ ಮಾಡಿದ್ದೀನಿ. ಆ ಸಂಪಾದನೆ ಮಾಡೋ ಟೈಮಲ್ಲಿ ನನಗೆ ಗೊತ್ತಾಗಲಿಲ್ಲ, ನಾನು ಸಾಯಬೇಕಾದ್ರೆ ನನಗೆ ಭಗವಂತ ಬಂದು ಇದೆಲ್ಲ ನೀನು ಮಾಡಿರೋದು ತಪ್ಪು, ನೀನು ನರಕಕ್ಕೆ ಹೋಗ್ತೀಯಾ, ನೀನು ಸ್ವರ್ಗಕ್ಕೆ ಹೋಗಲ್ಲ ಅಂತ ಹೇಳಿ ಹೋಗ್ತಾನೆ. ಜಸ್ಟ್ ನಿನಗೊಂದು ನನ್ನ ಕಾರಲ್ಲ, ವಸ್ತು ಅಲ್ಲ, ಏನೂ ಅಲ್ಲ, ಒಂದು ಅಟ್ಲೀಸ್ಟ್ ಒಂದು ಚಪ್ಪಲಿನ ನನಗೆ ಹಾಕಲಿಕ್ಕೆ ಅವಕಾಶ ಆಗ್ತಿಲ್ಲ, ಇಲ್ಲಿರ್ತಕ್ಕಂಥ ವಸ್ತುಗಳನ್ನ ನಾವು ಏನೂ ತೊಗೊಂಡು ಹೋಗಲ್ಲ, ಬದುಕೋ ಒಳ್ಳೆ ರೀತಿ ಬದುಕನ್ನು ನಡೆಸ್ಕೊಂಡು ಹೋಗುವಂಥ ಆ ಪತ್ರದಲ್ಲಿ ಬರೆದಿರ್ತಾನೆ. ಇಲ್ಲಿ ಕಥೆಯಲ್ಲಿ ಏನು ಅರ್ಥ ಆಗುತ್ತೆ ಅಂತ ಅಂದರೆ, ನಾವಿರ್ತಕ್ಕಂತಹ ಬದುಕಿನಲ್ಲಿ ನಾವು ಇರ್ತಕ್ಕಂಥದ್ದು, ನಾವು ಮನುಷ್ಯರು, ನಮಗೆ ವ್ಯಾಲ್ಯೂ, ಹಾಗಂತ ನಾವಿರ್ತಕ್ಕಂಥದ್ದನ್ನು ವಸ್ತುಗಳಿಗೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ನಾನು ಕೊಡಲೇಬಾರ್ದು ಅಂತ ಹೇಳ್ತಿಲ್ಲ. ಯಾಕಂದರೆ ಬದುಕಲ್ಲಿ ನಮಗೆ ದುಡ್ಡು ತುಂಬಾ ಇಂಪಾರ್ಟೆಂಟ್. ಯಾಕೆ ಮೇಡಮ್ ದುಡ್ಡು ಇಂಪಾರ್ಟೆಂಟ್ ಅಂತ ಹೇಳಿ ಈ ರೀತಿ ಹೇಳ್ತಿದ್ದಾರೆ ಅಂತ ಅನ್ಕೋಬೇಡಿ. ಯಾಕಂದರೆ ಆ 1%ನೇ 99%ನಷ್ಟು 100% ಅದನ್ನು ಸತ್ಯ ಮಾಡ್ಕೊಬಿಟ್ಟಿದ್ದಾರೆ. 99% ಸುಳ್ಳಿದೆ, 1% ಅಲ್ಲಿ ಸತ್ಯ ಇದೆ ಅಷ್ಟೇ. ಅದನ್ನು 100% ನಾವು ಸತ್ಯ ಮಾಡಿಕೊಂಡು ಬದುಕ್ತಾ ಇದ್ದೀವಿ. ಯಾಕಂದರೆ ನಮ್ಮ ಬದುಕು ಪ್ರಾರಬ್ಧ ಕರ್ಮ ಏನಿದೆ ಅದಕ್ಕೆ ಹೇಳೋದು ಸ್ನೇಹಿತರೆ, ನಮ್ಮ ಒಂದು ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಕ್ರಿಯಾನ ಕರ್ಮ ಅಂತ ಈ ರೀತಿ ಕರ್ಮಗಳಿರುತ್ತೆ. ಆ ಕರ್ಮಗಳನ್ನೆಲ್ಲವನ್ನ ನಾವು ಕಟ್ಟಿ ಎಲ್ಲವನ್ನ ಬದುಕ್ತಾ ಇರ್ತೀವಿ. ನಮ್ಮ ಧರ್ಮದಲ್ಲಿ ಏನೊಂದು ಒಳ್ಳೆ ರೀತಿ ನಮ್ಮ ಧರ್ಮದಲ್ಲಿ ಬದುಕ್ತಾ ಇದ್ದೀವ, ನಮ್ಮ ಮನುಷ್ಯನಿಗೆ ಏನೋ ನಾವೆಲ್ಲವನ್ನ ತೊಗೊಂಡು ಬಂದಿರ್ತೀವಿ. ನಾವು ಒಳ್ಳೇದು ಮಾಡಿರ್ತೀವ, ಕೆಟ್ಟದ್ದು ಮಾಡಿರ್ತೀವ, ಎಲ್ಲವನ್ನ ಅನುಭವಿಸ್ತಾ ಇರ್ತೀವಿ. ಒಂದು ಒಳ್ಳೆ
ಬದುಕನ್ನು ಒಂದು ಒಳ್ಳೆ ನ್ಯಾಯವಾದಿ ಧರ್ಮದ ರೀತಿ, ಅದಕ್ಕೆ ಹೇಳೋದು ಧರ್ಮ ಅರ್ಥ ಕಾಮ ಮೋಕ್ಷ ಅಂತ. ಸೊ ಈ ರೀತಿ ಬದುಕನ್ನು ನಡ್ಕಿಸ್ಕೊಂಡು ಒಂದು ಒಳ್ಳೆ ರೀತಿ ದುಡ್ಡಿನ ಕಡೆ, ನಮ್ಮ ದುಡ್ಡು ತುಂಬಾ ಅವಶ್ಯಕತೆ ಇದೆ. ನಿಮ್ಮ ಆಸೆ ಆಕಾಂಕ್ಷೆಗಳನ್ನೆಲ್ಲವನ್ನ ಕೂಡ ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಈ ದುಡ್ಡು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ವಸ್ತುಗಳಿಗೆ ನಮಗೆ ಬೆಲೆ ಇದೆ ಇವತ್ತು. ಸೊ ಆ ಬದುಕಿಗೆ ಒಂದು ವ್ಯಾಲ್ಯೂನ ಕೊಡ್ತಾ, ಆ ದುಡ್ಡಿಗೂ ಕೂಡ ನಮ್ಮ ಆಸೆ ಆಕಾಂಕ್ಷೆಗಳು ಬದುಕನ್ನು ಹೇಗೆ ನಿಭಾಯಿಸ್ಕೊಂಡು ಹೋಗಬೇಕು ಅನ್ನೋದಕ್ಕೆ ದುಡ್ಡನ್ನು ಆಕರ್ಷಣೆ ಮಾಡ್ತಾ ಹೋಗೋಣ ಹೊರತು ಬೇರೆಯವರನ್ನು ತಲೆ ಹೊಡೆದಾಗಲಿ ಬೇರೆಯವರಿಗೊಂದು ಮೋಸ ಮಾಡೋದಾಗಲಿ ಬದುಕಲ್ಲಿ ಯಾರು ಏನನ್ನು ತೊಗೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ. ಸ್ನೇಹಿತರೆ, ಇದೊಂದು ಅರ್ಥ ಆಗುತ್ತೆ ಅಂತ ನಾನು ಖಂಡಿತವಾಗ್ಲೂ ಅಂದ್ಕೊಳ್ತೀನಿ. ಪುಟ್ಟನೇ ಕಾಮೆಂಟ್ ಇದರಲ್ಲಿ ಏನಾದರೂ ನಿಮಗೆ ತಪ್ಪಾಗಿ ಕಾಣಿಸ್ತಿದ್ರೆ. ಇಲ್ಲಿ ನಾನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬದುಕಲ್ಲಿ ನಾವು ದಿನನಿತ್ಯ ಹಣವನ್ನು ಉಪಯೋಗಿಸ್ತಾ ಇರ್ತೀವಿ. ಆ ಉಪಯೋಗಿಸ್ತಾರೆ ಟೈಮಲ್ಲಿ ಹಣವನ್ನು ನಮಗೆ ಯಾವ ರೀತಿ ನಾವು ಹಣವನ್ನು ಉಪಯೋಗಿಸ್ಬೇಕು ಅಂತ ಗೊತ್ತಿರಲ್ಲ. ಕೆಲವೊಂದು ಅಷ್ಟಕ್ಕೆ ನಾನು ಟಿಪ್ಸನ್ನು ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ಫಸ್ಟಿಗೆ ನಾವು ಯಾರೋ ಒಂದು ಕಷ್ಟದಲ್ಲಿದ್ದಾರೆ ಅಥವಾ ಏನೋ ಒಂದು ಪ್ರಾಬ್ಲಮ್ಸಲ್ಲಿದ್ದಾರೆ ಅಂತಂದರೆ ಫಸ್ಟು ಅಯ್ಯೋ ಅಂತ ಅನ್ನಬಾರ್ದು. ಏನು ಇವರು ಮೇಡಮ್ ಹೀಗೆ ಹೇಳ್ತಿದ್ದಾರೆ, ಕಷ್ಟದಲ್ಲಿದ್ದರೆ ಅಯ್ಯೋ ಅನ್ನಬೇಕು, ಪಾಪ ಅನ್ನಬೇಕು, ಸಹಾಯ ಮಾಡಬೇಕು ಅಂತ. ಇದ್ರ ಬಗ್ಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡ್ತೀನಿ. ಮತ್ತು ಸೆಂಟಿಮೆಂಟ್ ಇರಬಾರ್ದು. ಬೇರೆಯವ್ರಿಗೆ ಕೆಟ್ಟದನ್ನು ಬಯಸೋದಾಗಿರ್ಬೋದು, ಅವ್ರಿಗೆ ಶಾಪ ಹಾಕ್ತಕ್ಕಂತಹದ್ದಾಗೋದು, ಅವರು ಬದುಕ್ತಾ ಇದ್ದರೆ ಅವ್ರನ್ನ ಏಳಿಗೆಯನ್ನು ಇದು ಮಾಡ್ತಕ್ಕಂತಹದ್ದಾಗಿರ್ಬೋದು, ಈ ಥರದ್ದು ಇರಬಾರ್ದು. ಇದ್ರ ಬಗ್ಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಹೆಚ್ಚಿನದಾಗಿ ಮಾತಾಡೋಣ. ನೆಕ್ಸ್ಟ್ ಥರ್ಡ್ ಒನ್ ಅಫರ್ಮೇಷನ್ ಏನಂತ ಅಂದರೆ ಇಂಪಾರ್ಟೆಂಟು. ನಾವು ದಿನನಿತ್ಯ ಇವಾಗೇನೋ ಒಂದು ಬಟ್ಟೆ ಶಾಪಿಂಗು ಅಥವಾ ಏನೋ ಒಂದು ಶಾಪಿಂಗ್ ಮಾಡೋಕ್ಕೆ ಹೋಗಿರ್ತೀವಿ. ಆ ಸಮಯದಲ್ಲಿ ನಾವು ದುಡ್ಡನ್ನು ಕೊಡ್ತಾ ಇರ್ತೀವಿ. ಆ ಸಮಯದಲ್ಲಿ ನಮ್ಮ ಮನಸ್ಸಲ್ಲಿ ಕೊಡ್ತಾ ಇರ್ತಕ್ಕಂತಹ ದುಡ್ಡನ್ಗೆ ನಮ್ಮ ಮನಸ್ಸಲ್ಲಿ ಅಂದ್ಕೊಳ್ಬೇಕು, ಸೊ ನಾನು ಕೊಟ್ಟಂತಹ ವ್ಯಕ್ತಿ ಅಥವಾ ಸಂಸ್ಥೆಗೆ 10,000 ಲಕ್ಷ ಕೋಟಿಗಟ್ಟಲೆ ಅವನಿಗೆ ಆ ಬೆನಿಫಿಟ್ ಆಗಿ ಆ ಕಂಪ್ನಿನಲ್ಲಿ ಅವನು ತುಂಬ ಶ್ರೀಮಂತನಾಗಿದ್ದಕ್ಕೆ ಯೂನಿವರ್ಸ್ಗೆ ಥ್ಯಾಂಕ್ ಯು, ಆ ಖುಷಿ ನಿಮ್ಮಲ್ಲಿ ಇರಬೇಕು, ಆ ಇಮ್ಯಾಜಿನೇಷನಲ್ಲಿ ನಿಮ್ಮಲ್ಲಿ ಇರಬೇಕು. ಯಾಕಂದರೆ ಬಹುತೇಕ ಜನರು ಏನು ಅನ್ಕೊಬಿಡ್ತಾರೆ, ಅವರು ಒಳ್ಳೆಯದನ್ನು ಬಯಸಿದ್ರೆ ಅವರು ಒಳ್ಳೇದಾಗ್ಬಿಡ್ತಾರೆ, ನಾವು ಒಳ್ಳೇದಾಗಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ. ಮೂರ್ಖತನ ಸ್ನೇಹಿತರೆ. ನಾವು ಅವರಿಗೆ ಒಳ್ಳೆಯದನ್ನು ಬಯಸಿದಷ್ಟು ನಾವು 100 ಪಟ್ಟಷ್ಟು ನಾವು ಖುಷಿಯಾಗಿರ್ತೀವಿ. ಆ್ಯಂಡ್ 100 ಪಟ್ಟಷ್ಟು ಅದು ನಮಗೆ ವಾಪಸ್ ಬರುತ್ತೆ. ಈ ಒಂದು ಅಭ್ಯಾಸನ ನೀವು ರೂಢಿ ಮಾಡಿಕೊಂಡಿದ್ದೆ ಆದಲ್ಲಿ ಲೈಫಲ್ಲಿ ಅತಿ ಹೆಚ್ಚಾಗಿ ನಾವು ಎಲ್ಲವನ್ನ ತಗೊಳ್ತಕ್ಕಂಥದ್ದು ಶಕ್ತಿ ಯೂನಿವರ್ಸ್, ಈ ವಿಶ್ವ ನಮಗೆ ಕೊಡ್ತಾ ಹೋಗುತ್ತೆ. ಸೊ ಈ ಒಂದು ಥಾಟ್ನ ಸ್ವಲ್ಪ ದಯವಿಟ್ಟು ಯೋಚನೆ ಮಾಡಿ. ಈ ಈಗೋ ಬಿಟ್ಬಿಡಿ. ಅವ್ರು ಬದುಕ್ತಿದ್ದಾರೆ, ಅವ್ರು ಆ ಥರ ಇದ್ದಾರೆ, ಇನ್ನಷ್ಟು ಬದುಕಲಿ, ಅವ್ರು ಯೂನಿವರ್ಸ್ಗೆ ಬ್ಲೆಸ್ ಮಾಡಿದ್ದಕ್ಕೆ ಯೂನಿವರ್ಸ್ಗೆ ಥ್ಯಾಂಕ್ಸ್ಫುಲ್ ಹೇಳಿ. ಭಗವಂತ ಯೂನಿವರ್ಸ್ ನಿಮಗೆ 100ರಷ್ಟು ಬದುಕಿಸ್ತಾನೆ. ಲೈಕ್ ಅದಕ್ಕೆ ಹೇಳೋದು ಸ್ನೇಹಿತರೆ, ಶಾಸ್ತ್ರದಲ್ಲಿ ಯದ್ಭವಂ ತದ್ಭವತಿ ಅಂತ. ನೀವು ಮತ್ತೊಬ್ಬರಿಗೆ ಎಷ್ಟು ಒಳ್ಳೆಯದನ್ನು ಮಾಡ್ತೀರೋ ಅಷ್ಟು ಮತ್ತೊಬ್ಬರು ನಿಮಗೆ ಭಗವಂತ ಯೂನಿವರ್ಸ್ ನಿಮ್ಗೆ ಅದು ದುಪ್ಪಟ್ಟು ಒಳ್ಳೆಯದನ್ನು ಮಾಡ್ತಾನೆ ಆ್ಯಂಡ್ ಆಶಿಸ್ತಾನೆ ಅಂತ. ನಿಮ್ಗೆ ಅಷ್ಟು ಬೇರೆಯವ್ರಿಗೆ ಯಾರಿಗೂ ಫೀಲ್ ಮಾಡೋಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ ನಿಮ್ಮ ಆಧಾರ್ ಕಾರ್ಡ್ ಆ್ಯಂಡ್ ರೇಷನ್ ಕಾರ್ಡಲ್ಲಿ ಯಾರಿದ್ದಾರೆ ನಿಮ್ಮ ಸುತ್ತಮುತ್ತ ಅವರಿಗೆ ನೀವು ಫೀಲ್ ಮಾಡಿ. ಸ್ನೇಹಿತರೆ, ನಾವು ಒಂದು ಅನಂತ ವಿಶ್ವಾಚಾರ್ಯ ಅಂತ ಒಂದು ಬುಕ್ಸ್ ಇದೆ, ಅವ್ರದ್ದು ಆಚಾರ್ಯರು ನಿಮಗೆ ಗೊತ್ತಿರಬೇಕು. ಅವರಲ್ಲಿ ಒಂದು ಶ್ರೀಮಂತರಾಗೋದು ಮಕ್ಕಳ ಆಟ ಆಡೋಷ್ಟು ಸುಲಭ ಅನ್ನೋದೊಂದು ಬುಕ್ ಬರೆದಿದ್ದಾರೆ. ಸೊ ಆ ಬುಕ್ಕಲ್ಲಿ ಒಂದು ವರ್ಡ್ ಇದೆ, ನಾನು ಓದಿದೆ. ಯಾಕಂದರೆ ಸಾಗರದಷ್ಟು ನೀನು ಪ್ರೀತಿ, ಕಾಳಜಿ, ಮಮತೆ, ದುಡ್ಡನ್ನು ಸಂಪಾದನೆ ಮಾಡಬೇಕು ಅಂತ ಅಂದರೆ ಬೆಟ್ಟದಷ್ಟು, ಸಾಗರದಷ್ಟು ಅಷ್ಟೇ ಪರಿಶ್ರಮ, ತ್ಯಾಗವನ್ನು ನೀವು ಮಾಡಿರಬೇಕು ಅಂತ. ಸೊ ಇದರ ಅರ್ಥ, ಇವಾಗ ಫಾರ್ ಎಕ್ಸಾಂಪಲ್ ನಾನು ಒಂದು ಎಫರ್ಟ್ ಹಾಕ್ತೇನೆ, ನನಗೆ 100% ರಿಸಲ್ಟ್ ಬರಬೇಕು ಅಂತ ಅಂದರೆ ಯಾವ ಲೆಕ್ಕ ಅದು? ಇವಾಗ ನಾನು 100% ಎಫರ್ಟ್ ಹಾಕಿದ್ರೆ ಮಾತ್ರ ಭಗವಂತ ನನಗೆ ಕೊಡ್ತಾನೆ, ಎಲ್ಲವನ್ನ ಕೊಡ್ತಾನೆ. ನಿನ್ನಲ್ಲಿ ಏನೋ ಇಲ್ಲಿ ನಾನು ಕುತ್ಕೊಂಡು ಏನೋ ಒಂದು ವಿಡಿಯೋ ಮಾಡ್ತಾ ಇದ್ದೀನ ಅಥವಾ ಏನೋ ಒಂದು ಸಜೆಷನ್ ಕೊಡ್ತಿದ್ದೀನಾ, ನನ್ನಲ್ಲಿ ಒಂದು 100% ಅವ್ರಿಗೆ ಕಲಿಸ್ತಕ್ಕಂತಹ ಎಫರ್ಟ್ ನನ್ನಲ್ಲಿಲ್ಲ ಅಂತ ಅಂದರೆ ಇದರಲ್ಲಿ ಹೇಗೆ ಸಕ್ಸಸ್ ಅನ್ನೋದು ಬರುತ್ತೆ ಅಲ್ವಾ? ಹಾಗೆ ಭಗವಂತ ಹೇಳ್ತಾ ಇರ್ತಾನೆ, ಭಗವಂತ ನೀನು ಎಲ್ಲವನ್ನ ನೀನು ಮಾಡ್ತಾ ಇದೀಯ ಕೆಲಸವನ್ನು, ಮತ್ತು ನನ್ನ ಹತ್ರ ಬಂದ್ಬಿಟ್ಟು 100% ಕೊಡು, 100% ಕೊಡು, ನೀನು ಅಲ್ಲೇ 100% ಎಫರ್ಟ್ ಹಾಕಿದರೆ ನಾನು ಕೊಡ್ತೀನಿ, ಇಲ್ಲ ಅಂತಂದರೆ ಇಲ್ಲಿ ಬಂದು ನನ್ನನ್ನು ಇಲ್ಲಿ ಬೇರೆಯವ್ರ ರೀತಿ ಹಾಳು ಮಾಡ್ತಾ ಇದೆಯಲ್ಲಪ್ಪ ಅಂತ ಭಗವಂತ ಕೇಳ್ತಾನೆ. ಸ್ನೇಹಿತರೆ, ನೀವು ಒಂದು ಅಬ್ಸರ್ವ್ ಮಾಡಿದ್ದೀರಾ? ಎಲ್ಲರೂ ಇವಾಗ ಒಂದು ಧರ್ಮಸ್ಥಳ ಆಗಿರ್ಬೋದು, ತಿರುಪತಿ ಆಗಿರ್ಬೋದು, ಈಗ ಮಾಲೆ ಮಹದೇಶ್ವರ ಆಗಿರ್ಬೋದು, ಯಾವುದೇ ಒಂದು ದೇವಸ್ಥಾನಗಳಿಗೆ ಹೋದಾಗ ದೇವ್ರ ಹತ್ರ ಏನು ಕೇಳ್ತೀರಾ?
ಭಗವಂತ ನನಗೆ ಅದು ಕೊಡು ಇದು ಕೊಡು ಇದರಿಂದ ಕೋಟಿಂದ ಪಾರು ಮಾಡು ನನ್ನ ಬಿಸ್ನೆಸ್ ಸಕ್ಸಸ್ ಆಗೋ ಹಾಗೆ ಮಾಡು ಅಂತ ಕೇಳ್ತೀರಾ ಅಲ್ವಾ? ಮೂರ್ಖರು ಕಣ್ರಿ ನಾವು. ಭಗವಂತ ಏನು ಕೇಳಬೇಕು ಗೊತ್ತಾ? ಭಗವಂತ ನೀನು ನನಗೆ ಸಿಗಪ್ಪ, ನೀನು ನನ್ನೋನಾಗು, ನೀನಿದ್ರೆ ನಾನು ಸಾಕು ಭಗವಂತ, ನೀನು ನನ್ನ ಜೊತೆ ಇರು ಅಂತ ಕೇಳಬೇಕು. ಆದರೆ ನಾವು ಯಾರಾದರೂ ಕೇಳ್ತೀವ? ಮೂರ್ಖರು. ಈಗ ಭಗವಂತನೇ ನಮ್ಮಲ್ಲಿ ಒಂದು ಸ್ವರೂಪ ಆದಾಗ ಭಗವಂತನಿಗೆ ನಮಗೇನು ಬೇಕು ಅನ್ನೋದು ಗೊತ್ತಿರುತ್ತೆ. ಭಗವಂತನಿಗೆ ಅರ್ಥ ಮಾಡ್ಕೊಳ್ಳಿ, ನಮಗೇನು ಬೇಕಂತ ಗೊತ್ತಿರುತ್ತೆ, ಅದು ಅರ್ಥ ಮಾಡ್ಕೊಂಡು ಭಗವಂತ ಕೊಟ್ಬಿಡ್ತಾನೆ. ಅದನ್ನು ಬಿಟ್ಬಿಟ್ಟು ಜುಜುಬಿ ನಮಗದು ಬೇಕು ಇದು ಬೇಕು ಸಣ್ಣ ಪುಟ್ಟ ಎಲ್ಲ ಕೇಳ್ತಾ ಇರ್ತೀವಿ ನಾವು. ಎಷ್ಟು ಶತಮೂರ್ಖರಲ್ವಾ? ನಾನಂತೂ ಎಲ್ಲಾದರೂ ದೇವರಲ್ಲಿ ಹೋದರೆ ಭಗವಂತ ನೀನು ನನ್ನೋನಾಗಪ್ಪ, ನನ್ನಲ್ಲೊಂದು ಸ್ವರೂಪ ಆಗು, ನನಗೆ ನೀನು ಬೇಕು ತಂದೆ ಅಂತ ನಾನು ಕೇಳ್ತೀನಿ. ದಯವಿಟ್ಟು ಇವತ್ತಿಂದನೇ ಇದನ್ನು ಚೇಂಜ್ ಮಾಡ್ಕೊಳ್ಳಿ. ಭಗವಂತ ನೀನು ನನ್ನ ಜೊತೆ ಇರು ಅಂತ ಕೇಳಿ. ಭಗವಂತ ಸ್ವರೂಪ ಆದಾಗ ನಿಮಗೆ ಏನು ಬೇಕು ಅನ್ನೋದನ್ನು ಭಗವಂತ ತಿಳ್ಕೊಂಡು ಎಲ್ಲವನ್ನ ನಿಮಗೆ ಕೊಡ್ತಾನೆ. ಅದು ಬಿಟ್ಬಿಟ್ಟು ನನಗೆ ಅದು ಬೇಕು, ನನಗೆ ಇದು ಬೇಕು, ನನ್ನ ಮನೆ ಕಟ್ಟಬೇಕು, ನನ್ನ ಕೋರ್ಟ್ ಸಮಸ್ಯೆ ಸಾಲ್ವ್ ಆಗಬೇಕು, ಈ ರೀತಿ ನಾವು ಬದುಕನ್ನು ನಡೆಸ್ತಾ ಇದ್ದೀವಿ. ಐ ಹೋಪ್ ನೀವು ಇಷ್ಟು ಒಂದು ಫಾರ್ಮುಲಾ ಆ್ಯಂಡ್ ಇಷ್ಟು ಫಾಲೋ ಅಪ್ ಮಾಡಿದ್ರೆ ಲೈಫಲ್ಲಿ ಒಂದು ಒಳ್ಳೆ ರೀತಿ ಲೈಫ್ನ ಲೀಡ್ ಮಾಡ್ಬೋದು ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ಈ ವಿಡಿಯೋ ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು ಆ್ಯಂಡ್ ಪುಟ್ಟನೆ ಕಮೆಂಟ್, ಎಲ್ರಿಗೂ ಕೂಡ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಎಲ್ರಿಗೂ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ್ವೆ. ಅಲ್ಲಿವರೆಗೂ ಧನ್ಯವಾದ.